ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 88ನೇ ದಿನದ ಬ್ಲಾಗ್. ನೈಟ್ ಏನೂ ಕೆಲಸ ಮಾಡಿರಲಿಲ್ಲ, ಅಟ್ಲೀಸ್ಟ್ ಒಂದು ರೂಮ್ ಕೂಡ ಒರೆಸಿರಲಿಲ್ಲ ನಾನು. ಯಾಕೆ ಅಂದರೆ ಸುಮಾರು ನಾನು ವೀಡಿಯೋಸಲ್ಲಿ ಹೇಳ್ಕೊಂಡು ಬರ್ತಾನೆ ಇದ್ದೀನಿ ಒಂದು ವಾರದಿಂದ. ಯಾಕೋ ತುಂಬ ಬ್ಯಾಕ್ ಪೇಯ್ನ್ ಆಗ್ತಿದೆ, ಏನೂ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಅದರ ಜೊತೆಗೆ ಹೊಟ್ಟೆ ನೋವು, ಕಾಲು ನೋವು ಎಲ್ಲನೂ ಸ್ಟಾರ್ಟ್ ಆಗಿದೆ. ಹೆಲ್ತ್ ತುಂಬಾ ಕೈ ಕೊಡ್ತಾಯಿದೆ, ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಅಂತ. ಸೊ ನಾನು ನೈಟು 8:45 ಗಂಟೆಗೆಲ್ಲ ಊಟ ಮಾಡಿಬಿಟ್ಟು ಏನೂ ಮಾಡಲಿಲ್ಲ, ಜಸ್ಟ್ ಬೀಗ ಹಾಕ್ಕೊಂಡು ಹೋಗಿ ಹಾಗೆ ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನಾನು ಹೋಗಿದ್ದೇನೆ ಕಿಚನ್ಗೆ. ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಆಗಿಬಿಟ್ರೆ ಇನ್ನು ಮಿಕ್ಕಿದ್ದು ಆಮೇಲೆ ಮಾಡ್ಕೊಂಡಂತ ನಾನು 4:45 ಇದ್ದೆ. ಕೆಲಸ ತುಂಬ ಇದೆ ಅಲ್ಲ, ಹೋಟೆಲ್ ರೂಮ್ಗೆಲ್ಲ ಹಂಗೆ ಕಾಲಿಡೋಕ್ಕಾಗಲ್ಲ ಅಂತ 4:45 ಎದ್ದು ಒಂದು ಸ್ವಲ್ಪ ಹೊತ್ತು ಲಲಿತಾ ಸಹಸ್ರನಾಮ ಕೇಳಿ ಯಾಕೋ ಮನಸ್ಸು ಒಂಥರ ಆಯಿತು. ಸರಿ ಬೇಡ ಅಂದ್ಬಿಟ್ಟು ಲಲಿತಾ ಸಹಸ್ರನಾಮ ಕೇಳಿ ಲಲಿತಾ ಸಹಸ್ರನಾಮ ಒಂದು ಸ್ವಲ್ಪ ಹೊತ್ತು ಒಂದು 1/4 ಅವರ್ ಹಾಕಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಎದ್ದು ಮುಖ ಎಲ್ಲ ನೀಟಾಗಿ ತೊಳ್ಕೊಂಬಂದು ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲೆಲ್ಲ ಆದಮೇಲೆ ಇನ್ನು ಆಚೆ ಹೋಗಿ ರೂಮೆಲ್ಲ ಒರೆಸಿ ಮೊಸರೆ ಬಟ್ಟೆ ಒಗೆದು ಆಚೆ ತೊಳೆದಿರ್ಲಿಲ್ವಲ್ಲ ಒಂದು ಸೈಡೆಲ್ಲ ಕ್ಲೀನ್ ಮಾಡಿ ಇನ್ನು ಆಚೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅತಿಯಾದರೆ ಅಮೃತವು ವಿಷ ಆಗುತ್ತಂತೆ ಅಂತ ಒಂದಿದೆ. ಆ್ಯಂಡ್ ಪ್ರೀತಿ ಅತಿಯಾದರೆ ಅದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಯಾಕೆ ನಾನು ಇವತ್ತು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಷ್ಟೇ ಇದು ಮಾಡಿದ್ರೆ ಕೂಡ, ಎಷ್ಟೇ ಪ್ರೀತಿಯಿಂದ ನೀವು ಯಾರನ್ನೇ ಇದು ಮಾಡಿದ್ರೆ ಕೂಡ ಅದು ನಿಮಗೆ ಒಂದೊಂದು ಟೈಮ್ ವಿಷಾನೇ ಆಗ್ತಾ ಇರುತ್ತೆ. ಇವಾಗ ಯಾರನ್ನ ನೀವು ತುಂಬ ಹಚ್ಕೊಂಡಿರ್ತೀರ, ಯಾರನ್ನ ನೀವು ಬಿಟ್ಟಿರೋದಕ್ಕಾಗೋದೇ ಇಲ್ಲ, ಅತಿಯಾದ ಪ್ರೀತಿ ಅವ್ರ ಮೇಲೆ ಕಾಳಜಿ, ಅವರಿಲ್ಲ ಅಂದರೆ ನಾವಿಲ್ಲ, ಅವರು ನಮಗೆ ಬೇಕೇ ಬೇಕು. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಅವ್ರನ್ನ ಬಿಟ್ಕೊಟ್ಟಿಲ್ಲ. ಇಲ್ಲ ಅವ್ರಿಗೇನೇ ಕಷ್ಟ ಬಂದರೆ ಕೂಡ ಫಸ್ಟು ನಮ್ಮನ್ನು ದಾಟ್ಕೊಂಬರಲಿ ಅನ್ನೋ ಒಂದು ಕೆಲವೊಂದು ವಿಚಾರಗಳು ಕೆಲವರು ಇಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಪಾಪ ಅವ್ರು ಫಾಲೋ ಅಪ್ ಕೂಡ ಮಾಡ್ತಿರ್ತಾರೆ. ಬಟ್ ಆದರೆ ಏನಂದರೆ ಇವಾಗಿರೋ ಸಿಚುವೇಷನಲ್ಲಿ ಸೊ ಅವ್ರಿಗೆ ಆಗೋವರೆಗೂ ಮಾತ್ರ ಅವ್ರ ಜೊತೇಲಿ ಇಟ್ಕೊಂಡಿರ್ತಾರೆ. ಆ್ಯಂಡ್ ಅವರು ಒಂದೊಂದು ಟೈಮ್ ಅವ್ರು ಮಾಡೋ ಕೇರ್ ಆಗಿರ್ಬೋದು, ಅವ್ರು ಮಾಡೋ ಪ್ರೀತಿ ಆಗಿರ್ಬೋದು, ಅವ್ರ ಮೇಲೆ ಇಟ್ಟಿರೋ ಒಂದು ಕಾಳಜಿ ಕೂಡ ಒಂದು ಅವ್ರಿಗೆ ವಿಷ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಈ ನಮಗೆ ಫ್ರೀಡಮ್ ಕೊಡ್ತಿಲ್ಲ, ನಾವೆಲ್ಲೋದ್ರೂ ನಾವು ಫ್ರೀಯಾಗಿರೋಕ್ಕಾಗ್ತಿಲ್ಲ. ಪದೇ ನಮಗೆ ಕಾಲ್ ಮಾಡ್ತಾರೆ, ಪದೇ ಎಲ್ಲಿದೆಯಾ ಅಂತ ಕೇಳ್ತಾರೆ, ಫ್ರೀಡಮ್ ಸಿಗ್ತಿಲ್ಲ ಅಂತ ಕೆಲವರು ತುಂಬಾ ಅಂದ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಅವರು ಏನೇ ಪ್ರಯತ್ನ ಪಟ್ಟರೆ ಕೂಡ, ಇಲ್ಲ ನಾನು ನಿನ್ನ ತುಂಬ ಇಷ್ಟಪಡ್ತಿದ್ದೀನಿ, ಇಲ್ಲ ನಾನು ನಿನ್ನ ಕೇರ್ ಮಾಡ್ತಿದ್ದೀನಿ, ಇಲ್ಲ ಇಂಥವ್ರು ಇದ್ದಾರೆ ಇದರಲ್ಲಿ, ನೀನಿರೋ ಸರೌಂಡಿಂಗಲ್ಲಿ, ಅಲ್ಲಿಂದ ನಿನ್ನ ಬಚಾವ್ ಮಾಡ್ತಿದ್ದೀನಿ ಅಂದರೂ ಕೂಡ ಅವ್ರಿಗೆ ಯಾರಿದ್ದಾರೆ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ. ಅವ್ರ ತಲೆಯಲ್ಲಿ ಬರೋದಿಷ್ಟೇ, ಏನಂದರೆ ನನಗೆ ಏನಿಲ್ಲ, ಆ ಮನುಷ್ಯ ಏನು ನನ್ನ ಕೇರ್ ಮಾಡ್ತಿದ್ದಾನೆ ಅದು ನನಗೆ ಹಿಂಸೆ ಆಗ್ತಿದೆ, ಟಾರ್ಚರ್ ಆಗ್ತಿದೆ, ಅವನಿಂದ ನನಗೆ ಯಾವುದೇ ರೀತಿ ಇದಿಲ್ಲ, ಫ್ರೀಡಮ್ ಇಲ್ಲ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದಾಗ ಆ ಮನುಷ್ಯನ ಪ್ರೀತಿ ಕಾಳಜಿ ಕಾಣಿಸುತ್ತೆ, ಬಟ್ ಕಾಣಿಸಲ್ಲ ಅವ್ರಿಗೆ. ಅಮೃತನೂ ಅಷ್ಟೇ ಅಲ್ವಾ, ನಾವು ಅಮೃತನ ಅತಿಯಾಗಿ ತಗೊಳಕ್ಕೆ ಹೋದರೆ ವಿಷ ಆಗುತ್ತೆ. ಹೇಗೆ ಅಂದರೆ, ಈಗ ನಮ್ಗೆ ಹಾಲು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮಗೆ ಗೊತ್ತಿದೆ. ಬಟ್ ನಾವು ಜಾಸ್ತಿ ಹಾಲು ಕುಡಿದ್ರೆ ಏನಾಗುತ್ತೆ, ಕಫ ಕಟ್ಟುತ್ತೆ, ಮತ್ತು ಇನ್ನೇನೇನೋ ಆಗುತ್ತೆ. ಯಾವುದೇ ಒಂದು ಐಟಮ್ಸ್ ನೀವು ತೊಗೊಂಡಾಗ ಕೂಡ ಈಗ ನಮ್ಗೆ ಒಂದು ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು, ಏನೇ ಒಂದು ತಿನ್ನೋ ವಸ್ತುನೇ ಅತಿಯಾಗಿ ನಾವು ತಿಂದರೆ ನಮಗೆ ಕೊಬ್ಬು ಜಾಸ್ತಿ ಆಗ್ಬೋದು, ಇಲ್ಲ ವೆಯ್ಟ್ ಗೇಯ್ನ್ ಆಗ್ಬೋದು, ಇಲ್ಲ ನಮ್ಮ ಆರೋಗ್ಯಕ್ಕೆ ನಾವು ತುಂಬಾ ಕೆಡಿಸ್ಕೊಂಡಂಗೆ ಆಗ್ಬೋದು, ಹಿಂಗಾಗುತ್ತೆ. ಸೊ ಎಲ್ಲದನ್ನು ಮಿತಿಯಲ್ಲಿ ಇಟ್ಕೊಂಡಿರಬೇಕು. ಊಟನೂ ಅಷ್ಟೇ, ಜಾಸ್ತಿ ಊಟ ತಿಂದ್ಬಿಟ್ರೆ ಡೈಜೆಷನ್ ಆಗೋದಿಲ್ಲ. ಸೊ ನಮಗೆ ಮತ್ತೆ ಹೊಟ್ಟೆ ನೋವು ಈ ಥರ ಎಲ್ಲ ಬರುತ್ತಲ್ಲ, ಹಾಗೇ ಪ್ರತಿಯೊಂದನ್ನು ನಾವು ಲಿಮಿಟಲ್ಲಿ ಇಟ್ಕೋಬೇಕು. ಜೀವನನೇ ಹಾಗೆ ನೋಡಿ, ಪ್ರತಿಯೊಂದನ್ನು ಪಾಠ ಕಲಿಸುತ್ತೆ. ಬಟ್ ನಾವು ಇದನ್ನೆಲ್ಲದನ್ನು ಲಿಮಿಟೇಷನಲ್ಲಿ ಇಟ್ಕೋಬೇಕು. ಪ್ರತಿಯೊಂದನ್ನು ಪ್ರೀತಿನಾಗಿರ್ಬೋದು, ಊಟನಾಗಿರ್ಬೋದು, ಲಿಮಿಟೇಷನಲ್ಲಿ ಇಟ್ಕೊಂಡು ಲಿಮಿಟ್ಟಾಗಿ ನಾವು ಇದು ಮಾಡಬೇಕು. ಇನ್ನು ಮನೆ ಒರೆಸ್ಬೇಕಾಗಿತ್ತು. ನಾನು ಆಚೆ ಎಲ್ಲ ಮುಗಿಸ್ಕೊಂಡು ಹೋಟೆಲ್ಗೆಲ್ಲ ಹೋಗಿ ಸ್ವಲ್ಪ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ಟು ಬಂದು ಒರೆಸೋಣ ಅಂತ ನಿಂತ್ಕೊಂಡೆ. ನನ್ನ ಮಗಳು ಸ್ನಾನಕ್ಕೇನೋ ಹೋಗದೆ ಏನೋ ಹೇಳ್ತಿದ್ಲು.
ಅವಳಿಗೆ ಹೇಳಿದೆ ಸ್ನಾನಕ್ಕೆ ಹೋಗು ಟೈಮ್ ಆಗುತ್ತೆ ಅಂತ. ಸೊ ಅವಳನ್ನ ಬೇಗ ಕಳಿಸಿ ಸ್ನಾನಕ್ಕೆ ನಾನು ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಚಟ್ನಿ ಎಲ್ಲ ರುಬ್ಬಿ ಹೋಟೆಲ್ಗೆ ಹೋಗೋಷ್ಟರೊಳಗಾಗಿ ಮನೆ ಒಂದು ಕ್ಲೀನ್ ಆಗಿಬಿಟ್ರೆ ಆಚೆನೂ ಸ್ವಲ್ಪ ಪಾತ್ರೆ ಉಜ್ಜಿಬಿಟ್ರೆ ಮನೆಗೆ ಬಂದಮೇಲೆ ನನಗೆ ಇನ್ನೊಂದು ಸ್ವಲ್ಪ ಆರಾಮಾಗುತ್ತೆ, ಕೆಲಸ ಕೂಡ ಬೇಗ ಆಗುತ್ತೆ. ಇಲ್ಲ ಅಂದರೆ ಎಲ್ಲನೂ ಒಟ್ಟೊಟ್ಟಿಗೆ ನನಗೆ ಜಾಸ್ತಿ ಕೆಲಸ ಆಗಿಬಿಡುತ್ತೆ. ಸೊ ಅಲ್ಲಿಂದ ಬಂದಮೇಲೆ ಕೂಡ ನನಗೆ ಹೆಂಗಾಗ್ಬಿಡುತ್ತೆ ಅಂದರೆ ಯಾವುದನ್ನೂ ಮಾಡೋಕ್ಕಾಗೋದಿಲ್ಲ. ಬಟ್ಟೆ ಕೂಡ ಒಂದು ರಾಶಿ ಇತ್ತು, 2 ದಿನ ಅಷ್ಟೇ ಹೋಗ್ದಿರಲಿಲ್ಲ, ಭಾನುವಾರ ಸೋಮವಾರ ಮಂಗಳವಾರ 3 ದಿನಕ್ಕೆ ಅಷ್ಟು ಒಂದು ರಾಶಿ ಬಟ್ಟೆ. ಇನ್ನು ಹೋಟೆಲೆಲ್ಲ ಜೋಡಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋದಾಗ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಹಂಗೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದೆ. ಅಮ್ಮಗೆ ನೀರಿಟ್ಟಿರಲಿಲ್ಲ ಅಂತ ಹಂಗೆ ಅಡುಗೆಗೆ ಇಟ್ಬಿಟ್ಟೆ. ಅಡುಗೆಗೆ ಇಟ್ಬಿಟ್ಟು ಬಟ್ಟೆ ಏನು ನೆನೆಸಿದ್ದೆ ತುಂಬ ರಾಶಿ ಇತ್ತು, ಬಟ್ಟೆ ನೆನೆಸ್ಬಿಟ್ಟು ಬಟ್ಟೆ ಒಗೆಯೋಕ್ಕೆ ಅಂತ ಕೂತ್ಕೊಂಡೆ. ಬಟ್ಟೆ ಎಲ್ಲ ಒಗೆದು ಜಾಲಿಸಿ ಒಣಗಾಕಿ 1 ಗಂಟೆ ಇವತ್ತು ಮನೇಲಿ ಮುದ್ದೆ ಮಾಡಿದು ಅಮ್ಮಗೂ ಊಟ ಕೊಟ್ಬಿಟ್ಟು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿಕೊಂಡೆ. ಇನ್ನು ರಾತ್ರಿಗೆ ಏನಾದರೂ ಮಾಡೋಣ. ಬೆನ್ನು ಯಾಕೆ ಇಷ್ಟು ನೋವ್ತಿದೆ ಅಂದರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ. ಅದು ಗೊತ್ತಾಗ್ತಿದೆ ನನಗೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಗೊತ್ತಾಗ್ತಾ ಇದ್ದರೂ ಕೂಡ ನಾನು ಟ್ಯಾಬ್ಲೆಟ್ಸ್ ಏನು ತೊಗೊಳ್ದೆ ಸ್ವಲ್ಪ ಇಗ್ನೋರ್ ಮಾಡಿದೆ. ಅದಕ್ಕೆ ನನ್ನ ಮಗಳು ಹೊಟ್ಟೆಲಿದ್ದಾಗ ಬಂದಿದ್ದು ಅದು ಬೆನ್ನೋವು. ನಿಂತ್ಕೊಳಕ್ಕೆ ಶಕ್ತಿ ಇರಲಿಲ್ಲ ನನಗೆ, ಅಷ್ಟು ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು. ಅಂದರೆ ಒಂದು ಕೈ ಮೂಳೆ ಹತ್ರ ನೋವು ಬರುತ್ತೆ. ಎಷ್ಟು ಹಾಸ್ಪಿಟಲ್ಸ್ ತೋರಿಸಿದ್ರು ಕೂಡ, ಎಷ್ಟು ನಾನು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಿದ್ರೆ ಕೂಡ ಮಾತ್ರೆಗಳು ಕೊಡ್ತಿದ್ರು, ಬಟ್ ಮಾತ್ರೆಯಿಂದ ಏನೂ ಕ್ಯೂರ್ ಆಗ್ತಿಲ್ಲ. ಆಮೇಲೆ ಏನೇನೋ ಹೇಳಿದ್ರು, ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ಬಟ್ಟೆ ಎಲ್ಲ ಜಾಲಿಸ್ದೆ, ರೂಮೆಲ್ಲ ಒರೆಸ್ಕೊಂಬಿಟ್ಟೆ ಇವತ್ತು ಬೇಗನೆ. ಒರೆಸಿದ್ದಾದಮೇಲೆ ಮತ್ತೆ ಇಲ್ಲಿ ಬಟ್ಟೆಗಳೆಲ್ಲ ಬಿದ್ದೋಗಿದ್ವು, ಎತ್ತಿಟ್ಟೆ, ಆಚೆ ಎಲ್ಲ ತೊಳೆದೆ. ಸಾಯಂಕಾಲ ಒಂದು 8 ಗಂಟೆ ಹಂಗೆ ಹಾಲು ಬಿಸಿ ಇಟ್ಬಿಟ್ಟು ಹೋಗ್ಬಿಟ್ಟು ಅಕ್ಕ ಮನೆ ಹತ್ರ ಕುತ್ಕೊಂಬಿಟ್ಟಿದ್ದೀನಿ. ನೆನಪೇ ಇಲ್ಲ, ನನ್ನ ಪುಣ್ಯ ಹಾಲು ಸೀದಿಲ್ಲ, ಇನ್ನೂ ಹಾಲಿತ್ತು ಅದರಲ್ಲಿ. ಅಲ್ಲಿಂದ ಹೆಂಗೆ ಓಡಿ ಬಂದೆ ಅಂದರೆ, ಯಾವುದೋ ಮಗು ಕೇಳ್ತಿತ್ತು ಯಾಕೆ ಇವ್ರು ಹಿಂಗೆ ಓಡೋಗ್ತಿದ್ದಾರೆ ಅಂತ. ಓಡಿ ಬಂದು ಹಾಲು ಆಫ್ ಮಾಡಿ 15 ನಿಮಿಷ ಸುಧಾರಿಸ್ಕೊಂಡಿದ್ದೀನಿ ನಾನು. 15 ನಿಮಿಷ ಸುಧಾರಿಸ್ಕೊಂಡು ಆಮೇಲೆ ಎದ್ದು ಏನಿದೆ ಹಾಲು ಅದರಲ್ಲಿ ಮತ್ತೆ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಅಡುಗೆಗೆ ಅಂತ ಇಟ್ಟಿದ್ದು. ಅಡುಗೆ ಏನೋ ಮಾಡೋಂಗಿರಲಿಲ್ಲ, ಸಾಂಬಾರು ಸ್ವಲ್ಪ ಇತ್ತು, ಬಟ್ ನನಗೆ ಯಾಕೋ ಊಟ ಬೇಡ ಅಂತ ಅನ್ನಿಸ್ತಿತ್ತು. ಪಾತ್ರೆ ತುಂಬ ಇತ್ತು, ಪಾತ್ರೆ ಉಜ್ಜಲಿಲ್ಲ, ಹಂಗೆ ಮಲಗಿದೆ ನಾನು. ಸೊ ಇನ್ನು ಪಾತ್ರೆ ಎಲ್ಲ ಉಜ್ಕೊಂಡು ಸ್ವಲ್ಪ ಏನು ಮುದ್ದೆ ಪಾತ್ರೆ ಅವೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಟೊಮೆಟೊ ಒಂದು 4-5 ಟೊಮೆಟೊ ಎತ್ಕೊಂಡು ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳೋಣ, ಒಂದು 2-3 ಡೇಸ್ ಇರೋ ಥರ ಇರಬೇಕು ಅಂತ ಹೇಳಿ ಅಂದ್ಕೊಂಡೆ. ಮುದ್ದೆಗೂ ಇಟ್ಟೆ. ಇನ್ನು ನಾನು ಬಾಣಲಿಗೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಟೊಮೆಟೊ ಸಣ್ಣ ಕಟ್ ಮಾಡಿ ಟೊಮೆಟೊ ಹಾಕಿ ಉಪ್ಪು ಖಾರ ಇಷ್ಟೇ ಹಾಕಿದ್ದು, ಇನ್ನೇನು ಹಾಕಲಿಲ್ಲ. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ತಿನ್ನೋದಕ್ಕೆ ಮುದ್ದೆಗೆ, ಅನ್ನಕ್ಕೆ, ಎಲ್ಲ ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಇದನ್ನು ಈಸಿಯಾಗಿ ಮಾಡ್ಕೊಬೋದು, ತುಂಬ ಸಿಂಪಲಾಗಿ ಆಗೋಗುತ್ತೆ. ಇನ್ನು ಮುದ್ದೆಗೆಲ್ಲ ಇಟ್ಬಿಟ್ಟು ಗ್ಯಾಸ್ ಸ್ಟವೆಲ್ಲ ಮುಕ್ಕಾಲು ಒರೆಸ್ಕೊಂಡು ಮುದ್ದೆ ಮಾಡಿ ಊಟಗಳು ಕೊಡೋಣ ಅಂತ ಹೋದೆ. ಇಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಿರೋದು. ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ. ಒಂದೊಂದು ದಿನಕ್ಕೆ ಒಂದೊಂದು ಥರ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ. ಸೊ ನನ್ನ ಸ್ಟ್ರಗಲ್ಸ್ ಇರುತ್ತೆ. ಹೋಟೆಲ್ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ವೀಡಿಯೋಸು ಮಾಡಿಕೊಂಡು, ನಾನು ವೀಡಿಯೋಸ್ ಹಾಕಬೇಕು, ಎಡಿಟಿಂಗ್ ಮಾಡಬೇಕು, ಮತ್ತು ನಂಗೆ ಹುಷಾರಿರೋದಿಲ್ಲ. ಅದರಲ್ಲೂ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಹಾಕ್ತಾಯಿದ್ರೆ ಕೂಡ ಯಾವುದೇ ರೀತಿ ಸಕ್ಸಸ್ ಇಲ್ಲ ಅಂದ್ರೂ ಓಕೆ, ಪರವಾಗಿಲ್ಲ, ದೇವರು ಇವತ್ತೆಲ್ಲ ನಾಳೆ ನನ್ನ ಜೀವನದಲ್ಲಿ ಒಂದು ಸಕ್ಸಸ್ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಪ್ರತಿಯೊಂದು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಸೊ ಪ್ರತಿದಿನ ಮಿಸ್ ಮಾಡಿದೆ, ನಾನು ವೀಡಿಯೋಸ್ನ ಮಾಡ್ತಾನೇ ಇದ್ದೀನಿ, ಒಂದು ದಿನ ಕೂಡ ಮಿಸ್ ಮಾಡಿಲ್ಲ. ಹಂಗೂ ಅಕಸ್ಮಾತಾಗಿ ನನಗೇನಾದರೂ ಯಾವುದಾದ್ರೂ ತಟ್ಟಂತ ಏನಾದರೂ ಅನಿಸಿದ್ರೆ 2ನೇ ವಿಡಿಯೋ ಕೂಡ ಹಾಕ್ತೀನಿ. ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.